ತುಪ್ಪ ಬೇಕು ತುಪ್ಪ ತುಪ್ಪ ಬೇಕು ತುಪ್ಪ ನಾಟಿ ತುಪ್ಪ ನಾಟಿ ತುಪ್ಪ ಬಿಸಿ ಬಿಸಿ ತುಪ್ಪ ಬಿಸಿ ಬಿಸಿ ತುಪ್ಪ 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 ಇವತ್ತು ನನ್ನ ಹೆಂಡತಿ ನನ್ನ ಫ್ರೆಂಡ್ ಹೆಂಡತಿ ಜೊತೆ ಅದಕ್ಕೆ ಫುಲ್ ಚಿಲ್ ಔಟ್. ಹೇ ರಾಮ್ ಬಾ 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 ಮೀಟ್ ಮೈ ಖುಷಿ. ನಮಸ್ಕಾರ. ಇದು ದೇವಸ್ಥಾನನೂ ಅಲ್ಲ, ಇವಳು ದೇವತೆನೂ ಅಲ್ಲ ಕಣೋ, ಪಬ್ಬು. ಇಲ್ಲಿದೆ ನೋಡು ಸಾಕಷ್ಟು ಕೊಬ್ಬು, ಬಳಸ್ಕೊಳ್ಳೋ. ಕ್ಯಾಚಿ ಮ್ಯಾನ್ ಖುಷಿ, ಕ್ಯಾಚಿ ಕಮಾನ್. ಹಲೋ ಹೇಳೋದು ಹೀಗೆ. ಬಿಡಕ್ಕೆ ಬಗ್ತಾ ಇದೀನಿ. ನಿನ್ನ ಬಿಡೋದಕ್ಕೆ ನಾವು ನಿನ್ನ ತಪ್ಕೊಂಡಿದ್ದು. ಹೇಗಿತ್ತು ನಮ್ ಖುಷಿ? ಇವ್ರು ಹಾಕೊಂಡಿರೋ ಪರ್ಫ್ಯೂಮ್ ಅಂತೂ ಬಹಳ ಚೆನ್ನಾಗಿದೆ. ಯಾಕೆ ನಾನ್ ಚೆನ್ನಾಗಿಲ್ವಾ? ಹಾಗಲ್ಲ, ರಮ್ಯಾ ಕಾಯ್ತಿರ್ತಾಳೆ. ಬರ್ತೀನಿ. ಬಾಯ್ ಬಾಯ್. ಅವ್ನ ಹಾಗೆ ಕಣೆ, ಸೆಂಟಿಮೆಂಟಲ್ ಫುಲ್. ಹೆಂಡತಿ ಅಂದ್ರೆ ಪ್ರಾಣ. ಸೆಂಟಿಮೆಂಟಾ? ಆ ಇನ್ನೋಸೆಂಟ್ಗೆ ನೀನ್ ಫ್ಲೋರಸೆಂಟ್ ಸೆಂಟ್ ಹೊಡೆದು ಒಳಗೆ ಹಾಕೊಂಡ್ರೆ 2 ಲಕ್ಷ ಕೊಡ್ತೀನಿ. ಎಸ್. ಸರಿ, ನೀನ್ 2 ಲಕ್ಷ ರೆಡಿ ಮಾಡ್ಕೊ. ವಾಟ್? ಪ್ರೊಡ್ಯೂಸರ್ ಸಿಗ್ದಂತ ಹೀರೋ ಕೈ ಕೊಡ್ಬೇಡ. ಬೇಗ ಬಾ. ಅಣ್ಣ ರವಿಯಣ್ಣ, ಪಾಪ ಇಲ್ಲಿ ಹೆಂಗೆ ಮೆತ್ತಿರೋ ಒಯ್ಯನ್ ಕರ್ಕೊಂಡು ಹೋಗ್ಬಿಟ್ಟು ಈ ಬಿತ್ರಿ ಬೆಕ್ಕನ್ ಕೇಳಿ ಸಿಗಾಕ್ಸ್ಬಿಟ್ಟಿಯಲ್ಲ ಬರ್ದಲ್ವ? ಅವ್ನು ನನ್ನ ಫೋಟೋ ತೆಗೆದು ನನ್ನೇ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಿದ್ದ. ಅದಕ್ಕೆ ಅವನ ಸಿಕ್ಸಿ ಸ್ವಲ್ಪ ತಮಾಷೆ ನೋಡೋಣ ಅಂತ. ಈ ಮನೆಗೆ ಬೇಗ ಒಂದು ಪುಟ್ಟ ಕೃಷ್ಣ ಬನ್ನಿ. ಸರಿ ಆಂಟಿ, ಬಾಯ್. ಹರೇ ಕೃಷ್ಣ, ಹರೇ ಕೃಷ್ಣ. ಹಾಯ್ ರಾಮ್. ಹಾಯ್ ಚಿನ್ನ. ಈಗ ಮನೆಗ್ ಬಂದವರೆಲ್ಲ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಆದಷ್ಟು ಬೇಗ ನಮ್ ಮನೆಗೊಂದು ಪುಟ್ಟ ಕೃಷ್ಣ ಬರ್ತಾನಂತೆ. ಬಿ ಪಾಸಿಟಿವ್ ರಮ್ಯಾ. ಕೃಷ್ಣ ಜೊತೆ ಬಲರಾಮನು ಬರ್ತಾನೆ, ಟ್ವಿನ್ಸು, ಗ್ಯಾರಂಟಿ. ಏನಿದು ಸ್ಮೆಲ್? ಪರ್ಫ್ಯೂಮ್. ಆದ್ರೆ ಇದ್ ನೀವು ದಿನ ಯೂಸ್ ಮಾಡೋದಲ್ಲ. ಜಾರಿ ಕರೆಕ್ಟ್. ಇದು ಬೇರೆ. ಅದೇ ಯಾವ್ದು? ಖುಷ್ಬೂದು. ಅವಳು ಯಾರು? ಅವಳಂದ್ರೆ ಕಂಪನಿ ಹೆಸರು. ಹೊಸದಾಗಿ ಬ್ರ್ಯಾಂಡ್ ಬಂದಿದೆ, ಖುಷ್ಬೂ ಪರ್ಫ್ಯೂಮ್ಸ್ ಅಂತ. ರವಿ ಅವ್ರ ಫ್ರೆಂಡ್ ಪರ್ಫ್ಯೂಮ್ ಅಂಗಡಿ ಇಟ್ಟಿದಾರಲ್ಲ, ಅಲ್ಲಿ ರವಿ ಕರ್ಕೊಂಡೋಗಿ ಬಲವಂತ ಮೈಯೆಲ್ಲ ಹಾಕ್ಬಿಡ. ಐ ಡೋಂಟ್ ಲೈಕ್ ಇಟ್ ಅಟ್ ಆಲ್. ವೆರಿ ಬ್ಯಾಡ್. ಚೆನ್ನಾಗಿದೆ ರೀ. ಇನ್ಮೇಲೆ ನೀವು ಖುಷ್ಬುನೇ ಯೂಸ್ ಮಾಡಿ. ನೀವು ಓಕೆ ಅಂದ್ಮೇಲೆ ನಾನು ಡಬಲ್ ಓಕೆ. ನಾನ್ ಸ್ವೀಟ್ ತರ್ತೀನಿ. ಕೃಷ್ಣ 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 ಕೃಷ್ಣ. ಏನ್ ಸಾರ್ ಇದು? ದಿನ ನಿಜ ಹೇಳ್ತಿದ್ದೆ, ಏಟು. ಇವತ್ತು ಸುಳ್ಳು ಹೇಳಿದೆ, ಸ್ವೀಟಾ? ಆದ್ರೂ ಹೆಂಡತೀರ್ನ ಏಮಾರ್ಸೋದು ಇಷ್ಟೊಂದು ಸುಲಭ ಅಂತ ಗೊತ್ತಿರ್ಲಿಲ್ಲ ಸಾರ್. ಇನ್ಮೇಲೆ ನಾನು ಎಲ್ರೂ ತರ ನೋ ಎಂಟ್ರಿಯಲ್ಲಿ ನುಗ್ಗಿ ತುಪ್ಪ ತಿನ್ನೋಡ್ಲ ಚೆನ್ನಾಗಿರುತ್ತಲ್ವಾ? ಏನ್ರಿ ಚೆನ್ನಾಗಿರತ್ತೆ? ಈ ಮಂಟಪ ಅಲಂಕಾರ ಅಲ್ಲ ಸೂಪರ್ ಆಗಿದೆ ಅಂದೆ. ಸೂಪರ್ ಸೂಪರ್. ಹೌದು, ಪೂಜಾ ಇಲ್ಲಿ? ಲೇಟ್ ಆಯ್ತು ಅಂತ ಆಗ್ಲೇ ಮನೆಗೆ ಹೋದ್ಲು. ರಾಮು ಮನೆಗೆ ಹೋದ್ಲಾ? ರವಿ ಅಣ್ಣ ಫುಲ್ ಟೈಟು. ಮನೆಗೆ ಹೋದ್ರೆ ಕಾದಿದೆ ಬಿಗ್ ಫೈಟು. ರೀ, ನೀರ್ ಕುಡ್ಕೊಂಡ್ ಬಂದಿದ್ದೀರಾ? ಕುಡ್ದಿದ್ದೀನಿ. ಆದ್ರೆ
ಯಾಕೆ ಅಂತ ಕೇಳು. ಯಾಕೆ ಕುಡಿದ್ರಿ? ಚಿನೋ, ನಮ್ಮ ಆಫೀಸಲ್ಲಿ ಒಬ್ಬ ಎಣ್ಣೆ ಹೊಡೆದು ಒಂದ್ ಎಣ್ಣೆ ಹತ್ರ ಚೀಪಾಗಿ ನೋಡ್ಕೊಂಡ. ಅಲ್ಲಿ ಮುಟ್ಟದ ಇಲ್ಲಿ ಮುಟ್ಟದ. ಏನಿದೆ ಸಯ್ಯ? ಅದಕ್ಕೂ ಕುಡಿಯೋದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ. ಅವನ್ನ ಕರೆದು ಕೇಳಿದ್ದಕ್ಕೆ ಕುಡ್ದ ನಶೆಯಲ್ಲಿ ಅವಳ ನೆಂಟಿ ತರ ಕಾಣಿಸಿದ್ಲು ಅಂದ. ಅದಕ್ಕೆ ನಾನು ಫುಲ್ ಬಾಟಲ್ ತರಿಸಿ ಫುಲ್ಲಾಗಿ ಕುಡ್ದು ಆಫೀಸಲ್ಲಿ ಸ್ಟಾಫ್ ಎಲ್ಲ ಕ್ಯೂ ನಿಲ್ಲಿಸ್ದೆ. ಆದ್ರೆ ಅಲ್ಲಿರೋ ಹೆಣ್ಮಕ್ಳು ಯಾರು ನನ್ನ ಹೆಂಡತಿ ತರ ಕಾಣಿಸ್ತಿಲ್ಲ. ಅದಕ್ಕೆ ಅವನ ಕರೆದು ಎಣ್ಣೆಗೆ 2 ಬಿಟ್ಟು ಕೆಲಸದಿಂದ ಡಿಸ್ಮಿಸ್ ಮಾಡಿದೆ. ಹೀಗೆ ಹೇಳು, ನಾನು ಕುಡ್ದಿತ್ತಪ್ಪ. ವಿಷ ಕುಡ್ದು ಈಶ್ವರ ದೇವರಾದ, ವಿಸ್ಕಿ ಕುಡ್ದು ನಾನು ವಿಲ್ಲನ್ ಆದೆ ಅಲ್ಲ? ಇಲ್ಲ ರೀ, ನೀವ್ ಯಾವತ್ತಿದ್ರು ನನ್ನ ಹೀರೋನೇ. ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸದ್ಯ ನೀನು ಒಪ್ಕೊಂಡಿಲ್ಲ, ಸಾಕು. ದೇವ್ರೆ, 7 ಜನ್ಮಕ್ಕೂ ಪೂಜಾನೇ ನೆಂಟಿಯಾಗ ಮಾಡಪ್ಪ. ಯಾಮರ್ಸ ಸುಲಭ. ಹಾ, ಪೂಜಾ. ಎಲ್ಲೋ ಯಾಕೆ ಹೆದರ್ಕೋತಿದ್ಯಾ? ನಾನೇ ಜಾಸ್ತಿ ಟ್ಯಾಕ್ಸ್ ಹಾಕಲ್ಲ. ಟೈಮ್ ಆಯ್ತು, ಬಾರಿ ರಮ್ಯ ಮನೆಗೆ ಹೋಗೋಣ. ಇದೊಂದು ಅಂಗಡಿಯ ಸೀರೆ ನೋಡ್ಕೊಂಡು ಹೋಗೋಣ ಪ್ಲೀಸ್. ನೆಕ್ಲೆಸ್ ನೋಡ್ಲಾ? ನನ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ನೋಡು. ಈ ಹಾಳಾದ ಮೊಬೈಲ್ ಬಂದ್ಮೇಲೆ ಎಲ್ರ ಕೈಯಲ್ಲೂ ಕ್ಯಾಮೆರಾ ಬೇರೆ. ಇದೇಗಿದೆ? ಓ ಸೂಪರ್ ಸೂಪರ್ ಸೂಪರ್. ನೀನೇ ಹಾಕು. ಅಯ್ಯ, ಅಯ್ಯ. ಆ ಸೀರೆ ಡಿಸೈನ್ ತುಂಬಾ ಚೆನ್ನಾಗಿತ್ತಲ್ಲ? ನಿನ್ ಲೆವೆಲ್ಗೆ ಗೋಲ್ಡ್ ಎಲ್ಲ ಸರಿ ಹೋಗಲ್ಲ. ಡೈಮಂಡ್ ಡೈಮಂಡ್ ಕೊಡ್ತೀನಿ ಬಾ. ಏನಾಯ್ತು? ರಮೇಶ್ ಅವರ ಹುಡುಗಿ ಜೊತೆ ಹೋದಂಗಾಯ್ತು. ರಮೇಶ್ ಅವರ ನಿಂದ ಅತಿ ಆಯ್ತು ಕಣೆ. ಅವ್ರಿಗೆ ಯಾವಾಗ್ಲೂ ಹುಡುಗಿರ್ ಜೊತೆ ತಿರ್ಗೋದೇ ಕೆಲ್ಸನಾ? ಇಲ್ಲ ಕಣೆ, ನಾನೇ ಕಣ್ಣಾರೆ ನೋಡ್ದೆ. ಬಾ ನೀನು. ಎಲ್ಲೋದ್ರಿ ಇವರು? ಈಗ ತಾನೇ ನೋಡ್ದೆ. ಎಲ್ಲೇ? ಇಲ್ಲೇ ನೋಡ್ದೆ. ಅಯ್ಯೋ, ಎಲ್ಲೋ ನಿನ್ ಭ್ರಮೆ ಇರ್ಬೇಕು ಕಣೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಬಾ ಮನೆಗೆ ಹೋಗೋಣ. ಅವಳು ಮುಂದೊಳ್ಳೆ. ಹಲೋ, ಉದಯ ಕಿರಣ ಪಬ್ಲಿಕೇಶನ್ಸ್. ಹಲೋ, ನಾನು ನಾನು ನೀನು ನೀನೇ, ಇಲ್ಲಿ ನಾನು ನಾನೇ. ಯಾರೇ ನೀವು? ಅನ್ನ ಕೊಟ್ಟೆ, ಕೆಲಸ ಕೊಟ್ಟೆ. ಚೀಫ್ ನೀವಾ? ಯಾಕೆ ಚೀಫ್, ನಿಮ್ ವಾಯ್ಸ್ ಮೊಬೈಲ್ ತರ ವೈಬ್ರೇಟ್ ಆಗ್ತಿದೆ? ಅದಲ್ಲ ಬಿಡೋ. ನೋಡು, ರಮ್ಯಾ ಏನಾರು ಆಫೀಸಿಗೆ ಫೋನ್ ಮಾಡಿ ನಾನು ಅಲ್ಲೇ ಆಫೀಸಲ್ಲಿ ಇದ್ದೀನ ಅಂತ ಕೇಳಿದ್ರೆ ಅವ್ರು ಯಾಕೆ ಚೀಫ್ ಆಫೀಸಿಗೆ ಫೋನ್ ಮಾಡ್ತಾರೆ? ಮಾಡೇ ಮಾಡ್ತಾಳೆ. ಆ ಕಾಲ್ ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡು. ಹಲೋ ಹಲೋ, ಏನಾಯ್ತು ಚೀಫ್? ಹೇಳಿದಷ್ಟು ಮಾಡ. ಓಕೆ ಓಕೆ ಓಕೆ. ಒಂದ್ ನಿಮಿಷ, ನಾನು ಆಫೀಸಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹಲೋ ಹಲೋ, ಎಲ್ಲಿದ್ದೀರಾ? ಇಲ್ಲೇ ಡೆಲ್ಲಿಯಲ್ಲಿ ಕೈಯಲ್ಲಿ ಟೈಲರಿಂಗ್ ಟೇಪ್ ಇಟ್ಕೊಂಡು ಕುದುಪ್ ಮಿನಾರ್ ಎಷ್ಟು ಹೈಟ್ ಇದೆ ಅಂತ ಅಳೀತಾ ಇದೀನಿ. ಯಾಕ್ರಿ ಹಾಗೆ ಮಾತಾಡ್ತೀರಾ? ಮತ್ತೇನೇ ಆಫೀಸಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ, ಯು ನೋ ಐ ಆಮ್ ವೆರಿ ಬಿಸಿ ಇನ್ ದ ಆಫೀಸ್ ಟುಡೇ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಇಂದ ಮಿಸ್ಟರ್ ಫೆರೋರೋ ಶೋ ಮತ್ತೆ ಮಿಸ್ಟರ್ ಫೋಸ್ಟ್ಲಿ ಬರ್ತಾ ಇದ್ದಾರೆ. ರಾಘವ್, ಆ ಚಡ್ಡಿ ಬ್ರದರ್ಸ್ ಆರ್ಟಿಕಲ್ ಏನಾಯ್ತು? ಬೇಗ ರೆಡಿ ಮಾಡ. ಏನ್ ಹೇಳ್ತಿದ್ಯಮ್ಮ? ಸುಮ್ನೆ ಮಾತಾಡ್ಬೇಕಂತ ಫೋನ್ ಮಾಡಿದೆ, ಅದಕ್ಕೆ ಯಾಕ್ರಿ ರೇಗ್ತೀರಾ? ಓ, ಐ ಆಮ್ ಸಾರಿ ಡಾರ್ಲಿಂಗ್. ಐ ಆಮ್ ಸೋ ಬಿಸಿ ಇನ್ ದ ಆಫೀಸ್. ಇಟ್ಸ್ ಸಾರಿ ಡಾರ್ಲಿಂಗ್. ಓಕೆ ಬಾಯ್. ಥ್ಯಾಂಕ್ ಯು ಡಾರ್ಲಿಂಗ್. ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನಾನು ಹೆಂಡತಿ ಇದೇ ಮಾಲ್ ಅಲ್ಲಿ ಇದ್ದಾಳೆ. ಹೌದಾ? ನೀನ್ ಏನ್ ನನ್ ಡೈವರ್ಸ್ ಕೊಡ್ಸ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇಲ್ಲಪ್ಪ, ಸುಮ್ಮನೆ ಪರಿಚಯ ಇರ್ಲಿ ಅಂತ. ಅವಳೇನಾರು ನಮ್ಮಿಬ್ರನ್ನ ಜೊತೆಗೆ ನೋಡಿದ್ರೆ ಇಲ್ಲೇ ಬಾಂಬ್ ಇಟ್ಟು ಇಡೀ ಮಾಲೆ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ನಿನ್ನಂತ ಬಾಂಬ್ ಬ್ಲಾಸ್ಟ್ ಹೋಗ್ಬೇಕಾ? ಬೇಡಪ್ಪ, ಬೇಡಮ್ಮ. ಬಾಯ್ ಬಾಯ್. ರಮೇಶ್, ಅಯ್ಯೋ, ನನ್ 2 ಲಕ್ಷ ಯಾವಾಗ ಸಿಗುತ್ತಪ್ಪ ದೇವ್ರೆ? ಸುಮ್ನೆ ಅನುಮಾನ ಪಡೋದು ಒಳ್ಳೇದಲ್ವೇ? ಈಗೇನಾಯ್ತೆ ನೋಡು, ಅದ್ ರಮೇಶ್ ಕಾರ್. ಹೌದಲ್ವಾ? ಅವ್ರು ಇಲ್ಲೇ ಎಲ್ಲ ಇದ್ಕೊಂಡು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಕಾಪಾಡಪ್ಪ ಕೃಷ್ಣ ಕೃಷ್ಣ. ಸರ್ ಕರೆದ್ರ? ತಾವು ಕೃಷ್ಣ ನಿಮ್ಮನ್ನಲ್ಲ, ಮೇಲಿರೋನ್ನ. ನಾನು ಇಷ್ಟೊತ್ತು ಮೇಲೆ ಇದ್ದೆ ಸರ್. ಮತ್ತೆ ಅಲ್ಲಿಗೆ ಹೋಗಿ ಹೋಗ್ರಿ. ಮಿಸಸ್ ಡೌಟ್ಫೈರ್. ಹಲೋ ಹಲೋ ಡಾರ್ಲಿಂಗ್. ಇನ್ನು ಆಫೀಸಲ್ಲೇ ಇದ್ದೀರಾ? ಡೌಟಾ? ಬೇಕಾದ್ರೆ ಬಂದು ನೋಡು.
ಅಲ್ಲ, ನನಗ್ ಕಾರ್ ಬೇಕಾಗಿತ್ತು. ಯಾಕೆ? ನಿನ್ ಕಾರ್ ಏನಾಯ್ತು? ಅದು ನನ್ ಫ್ರೆಂಡ್ಸ್ ಬಂದಿದ್ರು, ಅವ್ರನ್ನ ಡ್ರಾಪ್ ಮಾಡಕ್ ಕಳಿಸ್ದೆ. ಹೌದಾ? ನನ್ ಕಾರು ಶಾಪಿಂಗ್ ಮಾಲ್ ಅಲ್ಲಿ ಬಿಟ್ಟಿದೀನಿ. ಯಾಕೆ? ಅದು ಬೆಳಗ್ಗೆ ಬರ್ತಾ ಇದ್ದ ಕತ್ರಿನಾ ಕ್ಯಾಟ್ ಪೋಸ್ಟರ್ ನೋಡಿದೆ, ನಿನ್ ನೆನಪಾಯ್ತು. ನನ್ ಚಿನ್ನಾಗಿ ಏನಾರು ಗಿಫ್ಟ್ ಕೊಡ್ಬೇಕು ಅಂತ ಶಾಪಿಂಗ್ ಮಾಲ್ ಒಳಗ್ ಹೋದೆ. ಹೊರಗ್ ಬರ್ತೀನಿ, ಕಾರ್ ಪಂಚರ್ ಆಗ್ಬಿಟ್ಟಿದೆ. ಸೂಟು ಬೂಟ್ ಹಾಕೊಂಡು ಕಾರ್ ಕರೆದ್ರೆ ಮರ್ಯಾದೆ ಇರುತ್ತಾ? ಸೊ ಆಟೋ ಇಟ್ಕೊಂಡು ಆಫೀಸ್ ಬಂದೆ. ನಾನು ಶಾಪಿಂಗ್ ಬಂದಿದ್ದೆ, ನಿಮ್ ಕಾರ್ ನೋಡ್ದೆ. ಓ, ಕಾರ್ ನೋಡಿ ಡೌಟ್ ಪಟ್ಟು ಫೋನ್ ಮಾಡಿದ್ಯಾ ಕಳ್ಳಿ? ಇಲ್ಲ ಇಲ್ಲ, ಡೌಟ್ ಇಲ್ಲ. ಅಲ್ಲ, ನೀನ್ ಫೋನ್ ಅಲ್ಲೆಲ್ಲ ಡೌಟ್ ಪಟ್ರೆ ಪಕ್ಕದಲ್ಲಿರೋ ಪೂಜಾ ಏನ್ ಅನ್ಕೊಳಲ್ಲ? ಹೌದು, ಪೂಜಾ ನನ್ ಜೊತೆ ಇದ್ದಾಳೆ ಅಂತ ನಿಮಗೆ ಹೇಗೆ ಗೊತ್ತು? ನೀನ್ ಯಾವ್ದಾರು ಒಟ್ಟಿಗೆ ಹೋಗಿದ್ಯಾ? ಯಾರ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀಯಾ? ನಿನ್ ಬೆಸ್ಟ್ ಫ್ರೆಂಡ್ ಪೂಜಾ ಅವ್ರ ಜೊತೆಗಿರ್ಬೋದು ಅಂತ ಹಂಗ ಹೇಳಿದೆ. ಇದಲ್ಲ. ಸರಿ ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಹಂಗೆ ಫೋನ್ ಇಡ್ತೀಯಾ? ನೀನ್ ಬಿಟ್ಟು 92.5 ನಿಮಿಷ ಆಯ್ತು. ಒಂದ್ ಮುದ್ ಕೊಡು. ರೀ, ಪೂಜಾ ಇದ್ದಾಳೆ. ಕಮ್ ಆನ್ ರಾಮು. ಅದೆಲ್ಲ ಈಗ ಬೇಡ, ಮನೆಗ್ ಬಂದ್ಮೇಲೆ. ಬಾಯ್. ಓಕೆ ಬಾಯ್ ಬಾಯ್.